ಬೆಂಗಳೂರಿನ ಬಿಎಂಸಿ ಲೇಡೀಸ್ ಹಾಸ್ಟೆಲ್ನಲ್ಲಿ ಕಾಲರಾ ಪತ್ತೆ ಪ್ರಕರಣದ ಬೆನ್ನಲ್ಲೇ ವೈದ್ಯಕೀಯ ಶಿಕ್ಷಣ ಇಲಾಖೆಯಂತೂ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಹಾಸ್ಟೆಲ್ ಮತ್ತು ಕಾಲೇಜು ಆವರಣದಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನು ಫಾಲೋ ಮಾಡಲೇಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ. ಹಾಗಾದ್ರೆ ಮಾರ್ಗಸೂಚಿಯ ಹೈಲೈಟ್ಸ್ ಯಾವ ರೀತಿ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬಿಎಂಸಿ ಆರ್ಎಲ್ಐ ಲೇಡೀಸ್ ಹಾಸ್ಟೆಲ್ನಲ್ಲಿ ಕಾಲಾರ ಪತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಫುಲ್ ಅಲರ್ಟ್. ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗಳಿಗೆ ಮಾರ್ಗಸೂಚಿ. ಬೆಂಗಳೂರಿನ ಬಿಎಂಸಿ ಆರ್ಎಲ್ಐ ಮೆಡಿಕಲ್ ಕಾಲೇಜ್ನ ಲೇಡೀಸ್ ಹಾಸ್ಟೆಲ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಕಾಲಾರ ಪತ್ತೆಯಾಗಿತ್ತು. 47 ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ರು. ಇದೇ ಹಿನ್ನೆಲೆಯಲ್ಲಿ ಹಾಸ್ಟೆಲ್ಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಶೀನ್ ಭೇಟಿ ನೀಡಿ ಮೆಡಿಕಲ್ ಕಾಲೇಜು ವಿರುದ್ಧ ಶಿಸ್ತು ಕ್ರಮವನ್ನ ವಹಿಸಿದ್ರು. ಇದಾದ ಬಳಿಕ ಎಚ್ಚೆತ್ತಂತಹ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಟೆಲ್ಗಳಿಗೆ ಮಾರ್ಗಸೂಚಿ ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಹೌ ಟು ಮೇಂಟೈನ್ ಹಾಸ್ಟೆಲ್ ಹೇಗೆ ಮೇಂಟೈನ್ ಮಾಡ್ಬೇಕಂತೆ, ಕ್ಲೀನಿಂಗ್ ಮಾಡ್ಬೇಕಂತೆ, ಪೆಸ್ಟ್ ಕ್ಲೀನಿಂಗ್, ಪೆಸ್ಟ್ ಸರ್ವಿಸ್ ಇರ್ತಲ್ಲ, ಸಮಸ್ಯೆ ಬಂದಾಗ ಬೆಡ್ ಬಗ್ಸ್ ಇರ್ಬೋದು, ಬೇರೆ ಯಾವ್ದಕ್ಕೂ ಸಮಸ್ಯೆ ಇರ್ಬೋದು, ಕೆಲವು ಕಾಕ್ರೋಚ್ ಇದೆ ಹೇಳಿದ್ರೆ ಅಂತಲ್ಲ, 3 ದಿವಸ ಒಳಗೆ ಸಪೋಸ್ ಹ್ಯಾವ್ ಟು ರಿಪೇರ್ ಇಟ್ ಅಂತ ಗೈಡೆನ್ಸ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದು ಗುಡ್ ಬಿಡುಗಡೆ ಮಾಡ್ತೀವಿ. ಇಲ್ಲ SSI ಇಂದ ನಮ್ಗೆ ಅದು ಸರ್ಟಿಫಿಕೇಶನ್ ಆಗ್ಬೇಕಂತೆ. ಅದೇ ಪ್ಯಾಟರ್ನ್ ಮಾದರಿನಲ್ಲಿ ನಾವು ನಮ್ಮ ಕಿಚನ್ ಕೂಡ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಹಾಸ್ಟೆಲ್ಸ್ ಗಳಿದ್ದು ಅದು ಕೂಡ ಕಿಚನ್ ಸರ್ಟಿಫೈ ಆಗ್ಬೇಕಂತ ಕಡ್ಡಾಯವಾಗಿ. ಕಾಲೇಜು ಮತ್ತು ಹಾಸ್ಟೆಲ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಕುಡಿಯುವ ನೀರು, ಊಟ, ಅಡುಗೆ ಕೋಣೆಗೆ ಸಂಬಂಧಪಟ್ಟಂತೆ ಕಟ್ಟೆಚ್ಚರ ವಹಿಸೋದಕ್ಕೆ ಹೊಸ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಲಾಗಿದೆ. ಹಾಗಾದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಜಾರಿ ಮಾಡಿದ ಗೈಡ್ಲೈನ್ಸ್ ನಲ್ಲಿ ಏನಿದೆ ನೋಡ್ತಾ ಹೋಗೋಣ. ಹಾಸ್ಟೆಲ್ಗಳಲ್ಲಿ ಅಡುಗೆ ತಯಾರಿಕೆಗೆ ಸರ್ಟಿಫಿಕೇಟ್ ಕಡ್ಡಾಯ. ಆಹಾರ ಸುರಕ್ಷಿತಾ ವಿಭಾಗದಿಂದ ಸರ್ಟಿಫಿಕೇಟ್ ಕಡ್ಡಾಯ. ಅಡುಗೆಗೆ ಬಳಸುವ ಆಹಾರ ಪದಾರ್ಥಗಳನ್ನ ಪರೀಕ್ಷೆ ಮಾಡಿಸಬೇಕು. ಪ್ರತಿ ಬಾರಿ ರೇಷನ್ ತಂದಾಗ ಕ್ವಾಲಿಟಿ ಚೆಕ್ ಮಾಡಬೇಕು. ಇನ್ನು ಹೊರಗಡೆಯಿಂದ ಹಾಸ್ಟೆಲ್ಗೆ ನೀರು ಪೂರೈಕೆ ಆಗ್ತಾ ಇದ್ರೆ ಕ್ವಾಲಿಟಿ ಚೆಕ್ ಅಗತ್ಯ ಆಗಿರುತ್ತೆ. ಇನ್ನು ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಹಾಸ್ಟೆಲ್ ಸ್ವಚ್ಛತೆ ಬಗ್ಗೆ ನಿಗಾ ವಹಿಸಬೇಕು. ಇನ್ನು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾದ್ರೆ ಹೆಲ್ತ್ ಟೆಸ್ಟ್ ಕಡ್ಡಾಯ. ಹೊರಗಡೆ ಹೋಗಿ ಬರುವವರ ಬಗ್ಗೆ ತೀವ್ರ ನಿಗಾ ವಹಿಸಬೇಕು. ಇನ್ನು ಬಯೋಮೆಟ್ರಿಕ್ ನಿರ್ವಹಣೆ ಬಗ್ಗೆಯೂ ಇಲಾಖೆ ಚಿಂತನೆಯನ್ನ ಮಾಡಬೇಕು. ಒಟ್ಟಾರೆ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಟೆಲ್ಗಳಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಒಂದು ನಿಯಮಾವಳಿ ಜಾರಿಗೆ ಮುಂದಾಗಿದ್ದು ಯಾವ ರೀತಿ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.